ನಮಸ್ತೆ, ನಾನು ನಿಮ್ಮ ಸೂರ್ಯನಾರಾಯಣಾಚಾರ್ಯ ಗುರುಜಿ. ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ನೋಡಿ, ಈ ದಿನ ನಾನು ನಿಮ್ಗೆ ಏನು ತಿಳಿಸ್ಕೊಡೋಕ್ಕೆ ಬಂದಿದ್ದೀನಿ ಅಂತ ಹೇಳಿದ್ರೆ, ವಿರಾಟ್ ಕೊಹ್ಲಿ ಅವರ ಜಾತಕದ ಡೀಟೇಲ್ಸ್ ಬಗ್ಗೆ ತಿಳಿಸ್ಕೊಡೋಕ್ಕೆ ಬಂದಿದ್ದೀನಿ. ಸೊ ಈಗ ಏನಾಗುತ್ತೆ ಅಂತ ಹೇಳಿದ್ರೆ, ಮನುಷ್ಯ ಜಾತಕದಲ್ಲಿ ಕುಜ ಎಷ್ಟು ಸ್ಟ್ರೆಂತ್ ಆಗಿದ್ದರೆ, ಕುಜ ಎಷ್ಟು ಸ್ಟ್ರಾಂಗ್ ಆಗಿದ್ದರೆ ಆವಾಗ ಸ್ಪೋರ್ಟ್ಸ್ ಪರ್ಸನ್ ಆಗ್ಬೋದು ಅಂತ ಶಾಸ್ತ್ರ ಹೇಳುತ್ತೆ. ಸೊ ಸ್ಪೋರ್ಟ್ಸು ಇದೆಲ್ಲ ಯಾರ ಅಂಡರ್ಲಿ ಬರುತ್ತೆ ಅಂತ ಹೇಳಿದ್ರೆ, ಕುಜನ ಅಂಡರ್ಲಿ ಬರುತ್ತೆ. ಜಾತಕದಲ್ಲಿ ಕುಜ ತುಂಬ ಬಲವಾಗಿದ್ದಾಗ, ತುಂಬ ಸ್ಟ್ರಾಂಗ್ ಆಗಿ ಒಳ್ಳೆ ಪೊಸಿಷನಲ್ಲಿದ್ದಾಗ, ಪಂಚಮ ಸ್ಥಾನದಲ್ಲಿ ಕನೆಕ್ಷನ್ ಆದಾಗ, ಕುಜನಿಂದ ಈ ಒಂದು ಸ್ಪೋರ್ಟ್ಸ್ನ ಕರಿಯರ್ ಆಗಿ ತಗೊಂಡು ತುಂಬ ಒಂದು ಟಾಪ್ ಲೆವೆಲ್ ಸಕ್ಸಸ್ ಬರ್ತಾರೆ ಅಂತ ಶಾಸ್ತ್ರ ಹೇಳುತ್ತೆ. ಸೊ ಅಂಥದ್ರಲ್ಲಿ ವಿರಾಟ್ ಕೊಹ್ಲಿ ಅವರ ಜಾತಕ ಕೂಡ ಒಂದು. ಸೊ ಇವರ ಜಾತಕದ ಬಗ್ಗೆ ನಾನು ವಿಶ್ಲೇಷಣೆ ಮಾಡ್ತೀನಿ, ಹೇಗೆ ಏನಾಯಿತು, ಏನು ಯೋಗ ಬಂದಿದೆ ಅಂತೇಳಿ. ನೋಡಿ, ಧನುರ್ ಲಗ್ನ ಜಾತಕ ಇದು. ಧನುರ್ ಲಗ್ನದಲ್ಲೇ ಶನಿದೇವರಿದ್ದಾರೆ. ಅಂದರೆ ಧನಾಧಿಪತಿ ಶನಿ ಲಗ್ನದಲ್ಲಿ ಬಂದಾಗ, ತೃತೀಯಾಧಿಪತಿ ಶನಿ ಲಗ್ನದಲ್ಲಿ ಬಂದಾಗ ಎಫರ್ಟ್ಸು, ಹಾರ್ಡ್ ವರ್ಕು ಎಲ್ಲ ತುಂಬ ಜಾಸ್ತಿ ಹಾಕ್ಸ್ತಾರೆ ಲೈಫಲ್ಲಿ. ಸೊ ಶನಿದೇವರು ಒಂದೇ ಒಂದು ಗ್ರಹ, ವಿತೌಟ್ ಎಫರ್ಟ್ಸು, ವಿತೌಟ್ ಕಷ್ಟಪಡದೆ ಅವ್ರು ಏನೂ ಕೊಡೋದಿಲ್ಲ. ಸೊ ಅಂದರೆ ಇವರ ಎಫರ್ಟ್ಸ್ ಎಷ್ಟಿದೆ, ಈ ಹಾರ್ಡ್ ವರ್ಕ್ ಎಷ್ಟಿದೆ, ಅದ್ರ ಮೇಲೆ ಡೆಡಿಕೇಶನ್ ಎಷ್ಟಿದೆ, ಡಿಸಿಪ್ಲಿನ್ ಆಗಿ ಕೆಲಸ ಮಾಡಿರೋದ್ರಿಂದ ಲಗ್ನದಲ್ಲಿ ಶನಿ ಇದ್ರೂ ಕೂಡ ತುಂಬ ಅಲ್ಟಿಮೇಟ್ ಸಕ್ಸಸ್ ಅನ್ನೋದು ಸಿಗುತ್ತೆ ಅಂತ ಶಾಸ್ತ್ರ ಹೇಳುತ್ತೆ. ಸೊ ಇಲ್ಲೇನಾಗ್ತಿದೆ ಅಂತ ಹೇಳಿದ್ರೆ, ದ್ವಿತೀಯಾಧಿಪತಿ ಶನಿ ಲಗ್ನದಲ್ಲಿ ಇದ್ದಾಗ ತುಂಬ ಒಂದು ಪವರ್ಫುಲ್ ರಾಜಯೋಗ ಅಂತ ಹೇಳ್ತೀವಿ. ಅಂದರೆ ಮಹಾಧನಿ ಯೋಗ, ಕೋಟೀಶ್ವರ ಯೋಗ ಅಂತ ಹೇಳ್ತೀವಿ. ಸೊ ಈ ಕೋಟೀಶ್ವರ ಯೋಗ ಇವರ ಜಾತಕದಲ್ಲಿ ಆಕ್ಟಿವೇಟ್ ಆಗಿದೆ. ಸೊ ಅದಲ್ಲದೆ ಇವ್ರ ಜಾತಕದಲ್ಲಿ ಇನ್ನೊಂದು ಏನಾಗ್ತಿದೆ ಅಂತ ಹೇಳಿದ್ರೆ, 11ನೇ ಮನೇಲಿ ಬುಧ ಸೂರ್ಯ ಇದ್ದಾರೆ. ಬುಧ ಸೂರ್ಯ 11ನೇ ಮನೆ ಇದ್ದಾಗ, ಅಂದರೆ ನವಮಾಧಿಪತಿ ಸೂರ್ಯ 11ರಲ್ಲಿದ್ದಾಗ, ಭಾವಾತ್ ಭಾವಂ ನಿಯಮಾನುಸಾರ ಅಂದರೆ 11ರಿಂದ 9 ಕನೆಕ್ಷನ್ ಬಂದಾಗ ಈ ಒಂದು ಲಾಭ ಸ್ಥಾನ ತುಂಬ ಪವರ್ಫುಲ್ ಆಗಿ ಸ್ಟ್ರಾಂಗ್ ಆಗಿದೆ, ಒಳ್ಳೆ ಲಾಭ ಸಿಗುತ್ತೆ ಅಂತ ಅರ್ಥ. ಸೊ ಇಲ್ಲಿ ಸೂರ್ಯ ನೋಡಿ ವೀಕ್ ಆಗಿದ್ದಾನೆ. ತುಲಾ ರಾಶಿಯಲ್ಲಿ ಬುಧ ಸೂರ್ಯನ ಜೊತೆ ಬುಧಾದಿತ್ಯ ರಾಜಯೋಗ ಮಾಡ್ತಾ ಇದ್ದಾರೆ. ಬುಧಾದಿತ್ಯ ರಾಜಯೋಗ ಎಷ್ಟು ಪವರ್ಫುಲ್ ಅಂತ ಹಿಂದೆ ಕೂಡ ಹೇಳಿದೆ ನಾನು. ಬುಧನಿಂದ ಸೂರ್ಯನಿಂದ ಬುಧ 14 ಡಿಗ್ರಿಯಿಂದ ದೂರ ಇರಬೇಕು. 14 ಡಿಗ್ರಿಯಿಂದ ದೂರ ಇದೆ. ಸೊ ಇದು ಪವರ್ಫುಲ್ ಬುಧಾದಿತ್ಯ ರಾಜಯೋಗ 11ನೇ ಮನೇಲಿ ಆಗ್ತಾ ಇದೆ, ತುಂಬ ಪವರ್ಫುಲ್. ಯಾಕಂದರೆ ಬುಧ ತಗೊಂಡಿರ್ತಕ್ಕಂಥದ್ದು ಚತುರ್ಥ ಮತ್ತು ದಶಮ, ಕರಿಯರ್ ಲಾರ್ಡ್ ಮತ್ತು ಹೌಸ್ ಆಫ್ ಪಾರ್ಟ್ನರ್ ಲಾರ್ಡ್ 11ಕ್ಕೆ ಹೋದರೆ ತುಂಬ ಇವರು ಮದುವೆ ಆದಮೇಲೆ ಏಳಿಗೆ ಜಾಸ್ತಿ ಅಂತ ಶಾಸ್ತ್ರ ಹೇಳುತ್ತೆ. ಯಾಕಂದರೆ ಸಪ್ತಮಾಧಿಪತಿ 11ಕ್ಕೆ ಹೋಗಿದ್ದಾನಲ್ಲ, ಮದುವೆ ಆದಮೇಲೆ ಏಳಿಗೆ ಆಗುತ್ತೆ. ಕೆಲವರಿಗೆ ಮದುವೆ ಆದಮೇಲೆ ಡೌನ್ಫಾಲ್ ಆಗುತ್ತೆ ಜಾತಕದಲ್ಲಿ, ಜೀವನದಲ್ಲಿ. ಆ ಥರ ಯೋಗ ಕೂಡ ಇರುತ್ತೆ. ಇವರ ಜಾತಕದಲ್ಲಿ ಮದುವೆ ಆದಮೇಲೆ ಏಳಿಗೆ ಇದೆ ಅಂತ ಕ್ಲಿಯರಾಗಿ ಸ್ಟ್ರಾಂಗ್ ಆಗಿ ತೋರಿಸ್ತಾ ಇದೆ. ಮದುವೆ ಆದಮೇಲೆ ಒಳ್ಳೆ ಹೆಸರು ಪ್ರತಿಷ್ಠೆ ಇನ್ನೂ ಚೆನ್ನಾಗಿ ಸಿಕ್ಕಿರ್ತಕ್ಕಂಥದ್ದು ಇವ್ರಿಗೆ. ಸೊ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಚಂದ್ರ ಪಂಚಮ 10th ಹೌಸಲ್ಲಿದ್ದಾನೆ, ಶುಕ್ರ ಕೂಡ ಅಲ್ಲೇ ಇದ್ದಾನೆ. ನೋಡಿ, ಚಂದ್ರ ಶುಕ್ರ ಕಾಂಬಿನೇಷನ್ ಏನಾಗುತ್ತೆ ಅಂತ ಹೇಳಿದ್ರೆ, ಇದು ಐಶ್ವರ್ಯ ಯೋಗ ಅಂತ ಹೇಳ್ತೀವಿ. ಚಂದ್ರ ಶುಕ್ರ 2 ಶುಭ ಗ್ರಹಗಳ ಸಂಗಮ ಒಂದೇ ಕಡೆ ಇದ್ದರೆ ಎಷ್ಟು ದುಡ್ಡು ಸಂಪಾದನೆ ಮಾಡೋಕ್ಕಾಗುತ್ತೋ ಅಷ್ಟು ಕೂಡ ಸಂಪಾದನೆ ಮಾಡ್ತಕ್ಕಂಥದ್ದು, ಲಕ್ಸುರಿ ವೆಲ್ತ್ ಲೈಫ್ ಕೊಡ್ತಕ್ಕಂಥದ್ದು ಕೊಡುತ್ತೆ ಆ್ಯಕ್ಚುಲಿ. ಸೊ ಈಗ ಶುಕ್ರ ಸ್ವಲ್ಪ ವೀಕ್ ಆಗಿದ್ದಾನೆ. ಬಟ್ ವೀಕ್ ಆಗಿರ್ತಕ್ಕಂಥ ಬುಧ ಶುಕ್ರನ ಮನೇಲಿದ್ದಾನೆ, ಶುಕ್ರ ಬುಧನ ಮನೇಲಿದ್ದಾನೆ. ಈಗ ಏನಾಯಿತು ಅಂತ ಹೇಳಿದ್ರೆ, ಇದೊಂಥರ ಎಕ್ಸ್ಚೇಂಜ್ ಪರಿವರ್ತನಾ ರಾಜಯೋಗ. ನೋಡಿ, ಜಾತಕದಲ್ಲಿ ಗ್ರಹಗಳು ನೀಚ ಸ್ಥಿತಿಯಲ್ಲಿ ವೀಕ್ ಆಗಿಬಿಟ್ರು ಕೂಡ ಪರಿವರ್ತನಾ ರಾಜಯೋಗದಲ್ಲಿದ್ದರೆ ಹೆವಿ ಪವರ್ಫುಲ್ ಅಂತ ಹೇಳ್ತೀವಿ. ಸೊ ಹೆವಿ ಪವರ್ಫುಲ್ ಆದರೆ ಏನಾಗುತ್ತೆ, ಸೊ ಬುಧ ಶುಕ್ರನ ಮನೇಲಿ, ಶುಕ್ರ ಬುಧನ ಮನೇಲಿ ಇದ್ದಾನೆ ಇವ್ರ ಜಾತಕದಲ್ಲಿ. ಇಲ್ಲ ಏನಾಗುತ್ತೆ, ಇಬ್ಬರಿಗೆ ಅವರೊಬ್ಬರೊಬ್ರು ಮನೆ ಏನಿದೆ ಅದು ಹೋಲ್ಡ್ ಸಿಕ್ಬಿಡುತ್ತೆ. ಅದರಿಂದ ಅವರು ನೆಗೆಟಿವ್ ಫಲಗಳು ಕೊಡೋದಿಲ್ಲ, ಅದಕ್ಕಿಂತ ಎಕ್ಸ್ಟ್ರೀಮ್ ಪವರ್ಫುಲ್ ಪಾಸಿಟಿವ್ ರಿಸಲ್ಟ್ಸ್ ಕೊಡ್ತಾರೆ. ತುಂಬ ಅನುಕೂಲವಾದಂಥ ಒಂದು ಪರಿಸ್ಥಿತಿಗೆ ಹೋಗುತ್ತೆ. ಸೂರ್ಯ ಕೂಡ ಒಳ್ಳೆ ರಿಸಲ್ಟ್ಸ್ ಕೊಡ್ತಾನೆ ಅಂತ ಶಾಸ್ತ್ರ ಹೇಳ್ತಾ ಇದೆ. ಆ್ಯಂಡ್ ಜಾತಕದಲ್ಲಿ ಇನ್ನೊಂದೇನಪ್ಪ ಅಂದರೆ, ತೃತೀಯ ಸ್ಥಾನದಲ್ಲಿ ರಾಹು ಇದ್ದಾನೆ. ತೃತೀಯ ಸ್ಥಾನದಲ್ಲಿ ರಾಹು ಇದ್ದರೆ ಧೈರ್ಯ, ಪರಾಕ್ರಮ, ಸಾಹಸ, ಸ್ಟ್ರೆಂತು, ಇವರಿಗೆ ಸ್ಟ್ರಾಟಜಿ ಮತ್ತು ಥಿಂಕಿಂಗ್ ಕೆಪಾಸಿಟಿ ಇವೆಲ್ಲ ತುಂಬ ಪವರ್ಫುಲ್ ಆಗಿ ತೀಕ್ಷ್ಣವಾಗಿರುತ್ತೆ. ಸೊ ತುಂಬ ಒಂದು ಸ್ಟ್ರಾಟಜಿ ಅಪ್ಲೈ ಮಾಡಿ ಜೀವನದಲ್ಲಿ ತುಂಬ ಒಂದು ಉನ್ನತ ಸ್ಥಿತಿಗೆ ಬರ್ತಾರೆ ಅಂತ ಶಾಸ್ತ್ರ ಹೇಳುತ್ತೆ. ಇವರ ಜಾತಕದಲ್ಲಿ ನೋಡಿ, ಕುಜ ಇವಾಗ ಬಂದೆ ಸ್ಪೋರ್ಟ್ಸ್ ಕರಿಯರ್ ಹೆಂಗೆ ಚೂಸ್ ಆಯಿತು ಅಂತ. ಕುಜ ಚತುರ್ಥಲ್ಲಿ ಇದ್ದು 10th ಹೌಸ್ ಮೇಲೆ ದೃಷ್ಟಿ ಬಿಡ್ತಾ ಇದ್ದಾನೆ. 10th ಹೌಸ್ ಮೇಲೆ ಕುಜನ ದೃಷ್ಟಿ ಆಗಲಿ, 10th ಹೌಸಲ್ಲಿ ಕುಜ ಇರೋದಾಗಲಿ, ಕುಜ ಮೇಷ ರಾಶಿಲಿ, ವೃಶ್ಚಿಕ ರಾಶಿಲಿ, ಮಕರ ರಾಶಿಲಿ ಇದ್ದರೆ ಇಂಥವ್ರಿಗೆ ಸ್ಪೋರ್ಟ್ಸ್ ಕರಿಯರು ಪವರ್ಫುಲ್ಲಾಗಿ ಸಿಗುತ್ತೆ ಅಂತ ಅರ್ಥ. ಪಂಚಮಾಧಿಪತಿ, ಅದರಲ್ಲೂ ಇವರು ಪಂಚಮಾಧಿಪತಿ ಈಗಷ್ಟೇ ಹೇಳಿದೆ, 5th ಹೌಸ್ ಲಾರ್ಡ್ ಅವ್ರ 5th ಹೌಸ್ಗೆ ಕುಜ ಏನಾದರೂ ಕನೆಕ್ಷನ್ ಬಂದಾಗ ಸ್ಪೋರ್ಟ್ಸ್ ಕರಿಯರ್ ಆಗಿ ಬರೋವಂಥ ಸಾಧ್ಯತೆ ಇರುತ್ತೆ ಅಂತ ಹೇಳಿದೆ. ಸೊ ಸ್ಪೋರ್ಟ್ಸು ಕರಿಯರು ಇಲ್ಲಿ ಕಾಣ್ತಾ ಇದೆ. 5th ಲಾರ್ಡ್ ಕುಜ ಚತುರ್ಥಕ್ಕೆ ಬಂದಾಗ ಕೇಂದ್ರ ತ್ರಿಕೋಣ ರಾಜಯೋಗ ಕೂಡ ಆಯಿತು. ಸೊ ಕೇಂದ್ರ ತ್ರಿಕೋಣ ರಾಜಯೋಗ ಏನಾಯಿತು ಅಂತ ಹೇಳಿದ್ರೆ, ಸೊ ಕೇಂದ್ರ ತ್ರಿಕೋಣ ರಾಜಯೋಗ ಆಗಿರೋದ್ರಿಂದ ದಶಮ ಸ್ಥಾನದ ಮೇಲೆ ದೃಷ್ಟಿ ಬಿಡ್ತಾ ಇರೋದ್ರಿಂದ ಕುಜ ಏನಾಯಿತು ಅಂತ ಹೇಳಿದ್ರೆ, ಕುಜನ ಒಂದು ಸ್ಪೋರ್ಟ್ಸ್ ಕರಿಯರ್ನ ಕ್ರಿಕೆಟ್ ಆಗಿ ಇವರು ಚೂಸ್ ಮಾಡಿದ್ದು ಅಂತ ಶಾಸ್ತ್ರ ಹೇಳ್ತಾ ಇದೆ. ಸೊ ನವಮ ಸ್ಥಾನದಲ್ಲಿ ಕೇತು ಇರೋದ್ರಿಂದ ಮೊದಲು ಆಧ್ಯಾತ್ಮಿಕ ಇರಲಿಲ್ಲ,
ಬಟ್ ಇತ್ತೀಚೆಗೆ ಆಧ್ಯಾತ್ಮಿಕ ಸ್ಪಿರಿಚುಯಾಲಿಟಿ ಬರೋದಕ್ಕೆ ಕಾರಣ ಏನು ಅಂತಂದರೆ ಅದು ಕೇತು. ಸೊ ಯೂಶುವಲಿಗೆ ನಾನೇನಂತ ಹೇಳ್ತೀನಿ ಅಂದರೆ, ದೇವರು ಎಲ್ಲ ಮನುಷ್ಯನ ಜೀವನದಲ್ಲಿ ವೇರಿಯೇಷನ್ಗಳು ಕೊಡ್ತಾ ಇರ್ತಾನೆ, ಪಾಸಿಟಿವ್ ನೆಗೆಟಿವ್ ರಿಸಲ್ಟ್ಸ್ಗಳನ್ನ ಕೊಡ್ತಾ ಇರ್ತಾನೆ. ಸೊ ಈ ಒಂದು ಉದ್ದೇಶದಲ್ಲಿ ಶನಿ ಲಗ್ನದಲ್ಲಿ ಇದ್ದು ಸ್ವಲ್ಪ ಹೆಲ್ತ್ ಇಶ್ಯೂಸ್, ಹೆಲ್ತ್ ಪ್ರಾಬ್ಲಮ್ಸ್ಗಳು ಕೂಡ ಕೊಡ್ಬೋದು. ಆಧ್ಯಾತ್ಮಕ್ಕೆ ಬರೋದ್ರಿಂದ ಏನು ಫಾಲ್ಟ್ ಆಗೋದಿಲ್ಲ. ಮತ್ತು 6th ಹೌಸಲ್ಲಿ ಗುರು ಇದೆ ಇವ್ರ ಜಾತಕದಲ್ಲಿ. ಸ್ವಲ್ಪ ಗುರು ಲಗ್ನಾಧಿಪತಿ 6th ಹೌಸಲ್ಲಿ ಹೋದರೆ ಸ್ವಲ್ಪ ಗುರು ವೀಕ್ ಆಗೋಗುತ್ತೆ. ಸೊ ಗುರುಗೆ ಬೇಕಾಗಿರ್ತಕ್ಕಂಥ ರೆಮಿಡಿಗಳನ್ನ ಮಾಡಿಕೊಂಡ್ರೆ ಬಹಳ ಒಳ್ಳೆಯದು. ಸೊ ಈಗ ಇವರ ಚಂದ್ರಕ್ಕೂ ನವಾಂಶದಲ್ಲಿ ಯೋಗ ನೋಡಿ ಕುಜ ಆಗಲೇ ಹೇಳಿದೆ ನಾನು, ಕುಜನ ಬಲ ಇದ್ದರೆ ಸ್ಪೋರ್ಟ್ಸ್ ಕರಿಯರು ತುಂಬ ಪವರ್ಫುಲ್ಲಾಗಿ ಸಿಗುತ್ತೆ ಅಂತ. ಕುಜ 3ಯ ಸ್ಥಾನದಲ್ಲಿ ಕೂತಿದ್ದಾನೆ. 3ಯ ಸ್ಥಾನದಲ್ಲಿ ಕುಜ ಪವರ್ಫುಲ್ಲು, 6ನೇ ಮನೆಯಲ್ಲಿ ಕುಜ ಪವರ್ಫುಲ್ಲು, 11ನೇ ಮನೆಯಲ್ಲಿ ಕುಜ ಪವರ್ಫುಲ್ಲು. 3ಯ ಸ್ಥಾನದಲ್ಲಿ ಕುಜ ಇದ್ದಾನೆ ತುಂಬ ಪವರ್ಫುಲ್ಲಾಗಿ. 10ನೇ ಮನೆಯಲ್ಲಿ ಇಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ ಸೂರ್ಯ, ಗುರು, ರಾಹು ಇದ್ದಾರೆ. ಆ್ಯಕ್ಚುಲಿ ಸೂರ್ಯ ಇರೋದ್ರಿಂದ ಹೆಸರು ಪ್ರತಿಷ್ಠೆ ಸಿಗುತ್ತೆ. ಇದು ಗುರು ಆದಿತ್ಯ ಯೋಗ ಆಗುತ್ತೆ. ಸೊ ಗುರು ಆದಿತ್ಯ ಯೋಗ ಆಗಿರೋದ್ರೆ ಎಕ್ಸ್ಟ್ರೀಮ್ ಲೆವೆಲ್ ಆಫ್ ಸಕ್ಸಸ್ಸು, ಗ್ರೋತು, ಸ್ಟೆಬಿಲಿಟಿ ಏನೋ ಸಿಗುತ್ತೆ. 12ನೇ ಮನೆಯಲ್ಲಿ ಶನಿ ಶುಕ್ರ ವೃಷಭ ರಾಶಿಲಿ ಇದ್ದಾರೆ ನೋಡಿ. ನಾನು ಆಗಲೇ ಹೇಳಿದೆ, ವೃಷಭ ರಾಶಿಯಲ್ಲಿ ಏನಾದರೂ ಬೈ ಚಾನ್ಸು ಶನಿ ಶುಕ್ರರು ಬಂದರು, ಎಕ್ಸ್ಟ್ರೀಮ್ ಲೆವೆಲ್ ಆಫ್ ರಿಚ್ನೆಸ್ ಅನ್ನೋದು ಸಿಗುತ್ತೆ. ಮಿನಿಮಮ್ ಅವ್ರು 400-500 ಕೋಟಿ, 1,000 ಕೋಟಿ ಮೇಲೆ ಇದ್ದೇ ಇರ್ತಾರೆ. ಶನಿ ಶುಕ್ರ ವೃಷಭ ರಾಶಿಲಿ, ತುಲಾ ರಾಶಿಲಿ ಇರೋಂಥ ಜಾತಕ ನೋಡ್ಕೊಳ್ಳಿ. ಅಂಥ ಜಾತಕದವರು ಆ ಒಂದು ಲೆವೆಲ್ಗೆ ಹೋಗಲಿಲ್ಲ ಅಂತಂದರೆ ನೋಡಿ ಖಂಡಿತ ಹೋಗ್ತಾರೆ. ಯಾಕೆ ಅಂತ ಹೇಳಿದ್ರೆ ಶನಿ ಶುಕ್ರ ಅಂಥ ಒಂದು ಪವರ್ಫುಲ್ ಯೋಗನ ಕ್ರಿಯೇಟ್ ಮಾಡ್ತಾರೆ. ಶನಿ ಅಂತಂದರೆ ಹಾರ್ಡ್ ವರ್ಕರು, ಶುಕ್ರ ಅಂತಂದರೆ ಲಕ್ಸುರಿ. ಹಾರ್ಡ್ ವರ್ಕಿಂದ ಡಿಸಿಪ್ಲಿನ್ಡ್ ಆಗಿ ಲಕ್ಸುರಿ ಬರುತ್ತೆ ಅಂತ. ಇವಾಗ ಶನಿ ಶುಕ್ರರು ಇಬ್ಬರು ವೃಷಭ ರಾಶಿ, ತುಲಾ ರಾಶಿಲಿದ್ರೆ ಎಕ್ಸ್ಟ್ರೀಮ್ ಲೆವೆಲ್ ಆಫ್ ಸಕ್ಸಸ್, ಎಕ್ಸ್ಟ್ರೀಮ್ ಲೆವೆಲ್ ಆಫ್ ರಿಚ್ನೆಸ್ ಅಂತ ಇರುತ್ತೆ ಅಂತ ಶಾಸ್ತ್ರ ಹೇಳುತ್ತೆ. ಸೊ ಕುಜ ನೋಡಿ 3ಯ ಸ್ಥಾನದಲ್ಲಿ ಪವರ್ಫುಲ್ ಆಗಿರೋದ್ರಿಂದ ನವಾಂಶದಲ್ಲಿ ಇವರಿಗೆ ಸ್ಪೋರ್ಟ್ಸ್ ಕರಿಯರ್ ಆಗಿದ್ದು. 10ಮ ಸ್ಥಾನದಲ್ಲಿ ಸೂರ್ಯ ಗುರು ಇರೋದ್ರಿಂದ ಹೆಸರು ಪ್ರತಿಷ್ಠೆಗಳು ಬಂದಿದ್ದು. ಶುಕ್ರ ಶನಿ ಇದರಿಂದ ರಿಚ್ ಲೈಫು ಸಿಕ್ಕಿದ್ದು. ಸೊ ಇವೆಲ್ಲ ಜಾತಕದಲ್ಲಿ ನೋಡ್ಬೋದು. ಮತ್ತು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಇವರ ಒಂದು ದಶಾಂಶ ಕುಂಡಲಿ ನೋಡಿ. ದಶಾಂಶ ಕುಂಡಲಿಲಿ ಕುಂಭ ಲಗ್ನ ಇದೆ. ಆ್ಯಕ್ಚುಲಿ ಕುಂಭ ಲಗ್ನದಲ್ಲಿ ಏನಾಗ್ತದೆ, ಈ ದಶಾಂಶ ಕುಂಡಲಿಲಿ ಸೂರ್ಯ ಉಚ್ಚಸ್ಥಾನದಲ್ಲಿದ್ದಾನೆ. ಸೂರ್ಯ ಉಚ್ಚಸ್ಥಾನದಲ್ಲಿದ್ದಾಗ ದಶಾಂಶದಲ್ಲಿ ಅವರ ಕರಿಯರಿಂದ ಅವರು ಅಷ್ಟು ಫೇಮಸ್ ಆಗ್ತಾರೆ ಅಂತ ಅರ್ಥ. ಸೂರ್ಯ ಉಚ್ಚಸ್ಥಾನದಲ್ಲಿದ್ರೆ ಏನು, ಸೂರ್ಯ ಅಂದರೆ ರಾಜ ಅಂತ ಹೇಳಿದೆ. ರಾಜನಿಗೆ ಪದವಿ, ಪ್ರತಿಷ್ಠೆ, ದುಡ್ಡು, ಕಾಸು, ನೇಮ್, ಫೇಮು ಎಲ್ಲ ಇರುತ್ತೆ ಅಂತ ನಾನು ಮುಂಚೆನೇ ಹೇಳಿದೆ. ಸೊ ಆ ಒಂದು ಯೋಗ ಇವ್ರಿಗೆ ಎಲ್ಲ ರೀತಿ ಹೆಸರು, ಪ್ರತಿಷ್ಠೆ, ನೇಮ್, ಫೇಮ್ ಎಲ್ಲ ಸಿಗುತ್ತೆ. ಆದರೆ ವಕ್ರಿ ಗುರು ಇದ್ರ ಜೊತೆಲಿದ್ದಾನೆ. ನಾನು ಆಗಲೇ ಹೇಳಿದೆ, ವಕ್ರಗ್ರಹಗಳು ತುಂಬ ಹೆವಿ ಪವರ್ಫುಲ್ಲು. ವಕ್ರಗ್ರಹಗಳು 1:1ಕ್ಕೆ 3 ಪಟ್ಟು ಒಳ್ಳೆ ರಿಸಲ್ಟ್ಸ್ಗಳನ್ನ ಕೊಡ್ತವೆ. ಅದು 1 ಪಟ್ಟು ರಿಸಲ್ಟ್ನಲ್ಲ, 1ಕ್ಕೆ 3 ಪಟ್ಟು ಎಕ್ಸ್ಟ್ರಾ ರಿಸಲ್ಟ್ಸ್ಗಳು ಕೊಡ್ತವೆ. ವಕ್ರಿ ಗುರು ಸೂರ್ಯನ ಜೊತೆ ಸೇರ್ಕೊಂಡಿರೋದ್ರಿಂದ ನವಾಂಶದಲ್ಲಿ D10 ಚಾರ್ಟಲ್ಲಿ ತುಂಬ ಪವರ್ಫುಲ್ ರಾಜಯೋಗ ಆಗ್ತಾ ಇದೆ. ಚಂದ್ರ D10 ಚಾರ್ಟಲ್ಲಿ ಉಚ್ಚ ಸ್ಥಿತಿಲಿದ್ದಾನೆ. ಅಂದರೆ ಇವರಿಗೆ ಚಂದ್ರ ಅಂದರೂ ಕೂಡ ಅಷ್ಟೇ ನೇಮ್, ಫೇಮು ಮತ್ತು ಫೇಮಸ್ ಆಗ್ತಕ್ಕಂಥದ್ದು, ಜನಗಳು ಫೇವರ್ ಆಗ್ತಕ್ಕಂಥದ್ದು. ಈಗ ಜನಗಳು ಸುಮ್ಮನೆ ಯಾರಿಗೂ ಫೇವರ್ ಆಗೋದಿಲ್ಲ. ಈ ಒಂದು ಕ್ರಿಕೆಟರ್ ಆಗಲಿ, ಒಂದು ಪೊಲಿಟಿಷಿಯನ್ ಆಗಲಿ, ಒಬ್ಬ ಸೆಲೆಬ್ರಿಟಿ ಆಗಲಿ ಅಷ್ಟೊಂದು ಇಷ್ಟಪಡ್ತಿದ್ದಾರೆ ಅಂತ ಹೇಳಿದ್ರೆ ಸಮ್ವೇರ್ ಎಲ್ಸ್ ಚಂದ್ರ ತುಂಬ ಪವರ್ಫುಲ್ ಆಗಿ ಇದ್ದಾನೆ, ಪ್ಲೇಸ್ ಆಗಿದ್ದಾನೆ ಅಂತ ಅರ್ಥ. ಚಂದ್ರ ಇಲ್ಲದೆ ಅಟ್ರಾಕ್ಷನೇ ಇರೋದಿಲ್ಲ. ಚಂದ್ರ ಇಲ್ಲ ಅಂತ ಹೇಳಿದ್ರೆ ನೇಮ್ ಫೇಮೇ ಬರೋದಿಲ್ಲ. ಚಂದ್ರ ತುಂಬ ಪವರ್ಫುಲ್ಲಾಗಿ ಪ್ಲೇಸ್ ಆಗಿದೆ. ಇದ್ರ ಜೊತೆಗೆ ನೋಡಿ 6th ಹೌಸಲ್ಲಿ D10 ಚಾರ್ಟಲ್ಲಿ ರಾಹು ಇದೆ. ಅಂದರೆ ಇವ್ರ ಕರಿಯರ್ ಏನೇ ತೊಗೊಂಡ್ರು ಕೂಡ ಕರಿಯರಲ್ಲಿ ಜಯಪ್ರಾಪ್ತಿ. ಎಷ್ಟೇ ಕಷ್ಟಪಟ್ಟರೂ ಕೂಡ ಜಯಪ್ರಾಪ್ತಿ ಆಗುತ್ತೆ. ಎಷ್ಟೇ ಏನೇ ಮಾಡಿದ್ರು ಕೂಡ ಜಯಪ್ರಾಪ್ತಿ ಸಿಗುತ್ತೆ ಅಂತ ತೋರಿಸ್ತಾ ಇದೆ. ಇದಲ್ಲದೆ ಇವರ D10 ಚಾರ್ಟಲ್ಲಿ ಶನಿ, ಕೇತು ಮತ್ತು ಕುಜ ಇದ್ದಾರೆ. ಕುಜನಿಗೆ ಉಚ್ಚಸ್ಥಾನ ಮಕರ ರಾಶಿ, ಶನಿಗೆ ಏನಾಗ್ತಿದೆ ಸ್ವಂತ ಮನೆ. ಇದೊಂಥರ ವಿಚಿತ್ರವಾದ ಯೋಗ. ಇದನ್ನು ಅರಶೌರಿ ಯೋಗ ಅಂತ ಹೇಳ್ತೀವಿ, ದೋಷ ಅಂತ ನಾನು ಹೇಳೋದಿಲ್ಲ. ಯಾಕಂದರೆ ಅಂಥವ್ರ ಜೀವನದಲ್ಲಿ ಚಿಕ್ಕ ವಯಸ್ಸಲ್ಲಿ ಸ್ಟ್ರಗಲ್ ತುಂಬ ಆಗಿರುತ್ತೆ. ಶನಿ ಮತ್ತು ಕುಜ ಇರೋರ ಜಾತಕದಲ್ಲಿ ಅದು ಒಂದು ರೀತಿ ಸ್ಟ್ರಗಲ್ ಆಗುತ್ತೆ. ಬಟ್ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಅದು ಯೋಗ ಆಗಿ ಕನ್ವರ್ಟ್ ಆಗಿಬಿಟ್ರೆ ತುಂಬ ದೊಡ್ಡ CEO, ದೊಡ್ಡ ಪರ್ಸನು, ದೊಡ್ಡ ಒಂದು ಹುದ್ದೆಯಲ್ಲಿ, ದೊಡ್ಡ ಒಂದು ಪೊಸಿಷನಲ್ಲಿ ಇರ್ತಕ್ಕಂಥವ್ರಿಗೆ ಈ ಒಂದು ಸ್ಟ್ರಗಲ್ ಯೋಗ ಇರುತ್ತೆ. ಆದರೆ ಸ್ಟ್ರಗಲ್ ಆದಮೇಲೆ ಸಕ್ಸಸ್ ಅನ್ನೋದು ಕಟ್ಟಿಟ್ಟ ಬುತ್ತಿ. ಸ್ಟ್ರಗಲ್ ಅಂತೂ ಖಂಡಿತ ಸಿಗುತ್ತೆ. ಬಟ್ ಅದ್ರ ಜೊತೆಗೆ ಸ್ಟ್ರಗಲ್ ಸಿಕ್ಕ ಹಾಗೆ ತುಂಬ ಪವರ್ಫುಲ್ಲಾಗಿ ಮೇಲೆ ಜೀವನದಲ್ಲಿ ಪಾಸಿಟಿವ್ ಆಗಿ ಬಂದೇ ಬರ್ತಾರೆ ಅಂತ ಕ್ಯಾಲ್ಕುಲೇಷನ್. ಸೊ ಇದಿಷ್ಟು ಇವರ ಜಾತಕದಲ್ಲಿ ಕಂಡು ಬರ್ತಾ ಇದೆ. ರಾಹು ಗುರು ದಶಮ ಸ್ಥಾನದಲ್ಲಿ ನವಾಂಶ ಕುಂಡಲಿ ಇದೆ ಇವ್ರಿಗೆ. ಆ್ಯಕ್ಚುಲಿ ರಾಹು ಗುರು ಇದ್ರೆ ಗುರು ಚಂಡಾಳ ದೋಷ ಅಂತ ಹೇಳ್ತಾರೆ. ಬಟ್ ಇದು ಒಂದು ರೀತಿ ಹೇಳಬೇಕು ಅಂತಂದರೆ ರಾಹುವಿಂದ ಗುರು ಸ್ವಲ್ಪ ಅಂತರ ದೂರ ಇದೆ. ಅದರಿಂದ ಇದು ದೋಷ ಅಂತ ಕನ್ಸಿಡರ್ ಮಾಡೋಕ್ಕಲ್ಲ. ಯಾವುದೇ ಒಂದು ಗ್ರಹ 10 ಡಿಗ್ರಿ ಒಳಗಡೆ ಇದ್ದು ದೋಷ ಮಾಡ್ತಾ ಇದ್ರೆ ಅದು ನೆಗೆಟಿವ್. 10 ಡಿಗ್ರಿಯಿಂದ ದೂರ ಇದೆ ರಾಹು ಗುರು ನವಾಂಶದಲ್ಲಿ. ಸೊ ಅದಕ್ಕೆ ಈ ದೋಷ ಆಗೋದಿಲ್ಲ. 10 ಡಿಗ್ರಿ ಒಳಗಡೆ ಇದ್ದರೆ ಇದು ಸ್ಟ್ರಾಂಗ್ ಕನೆಕ್ಷನ್, ದೋಷ ಆಗಿ ಪರಿವರ್ತನೆ ಆಗುತ್ತೆ. ಬಟ್ ಈಗ ಹೇಗೆ ಕ್ಯಾಲ್ಕುಲೇಷನ್ ಮಾಡಿಕೊಂಡ್ರೆ ಜಾತಕ ಮಾತ್ರ ತುಂಬ ಚೆನ್ನಾಗಿದೆ, ಅನುಕೂಲವಾಗಿದೆ. ಒಂದು ಸ್ಪೋರ್ಟ್ಸ್ ಕರಿಯರ್ ಚೂಸ್ ಮಾಡೋದಕ್ಕೆ ಇವರ ದಶಾಂಶ ಕುಂಡಲಿ ಕಾರಣ
ಮತ್ತು ಇವರ ಆಗಿರ್ತಕ್ಕಂಥ ಗ್ರಹಗಳ ಯೋಗ ಅಂತ ಹೇಳ್ತೀನಿ. ತುಂಬ ಇನ್ನೂ ಒಳ್ಳೆ ಫೇವರ್ ಆಗಿ ಇನ್ನೂ ತುಂಬ ಒಳ್ಳೆ ಸಕ್ಸಸ್ನ ತಗೋತಾರೆ ಅಂತ ಜಾತಕ ತೋರಿಸ್ತಾ ಇದೆ. ಇನ್ನಷ್ಟು ವಿಷಯಗಳನ್ನ ತರ್ತೀನಿ. ನಮಸ್ಕಾರ.